ಎಸ್ ನೋಡಿ, ರಾಜಣ್ಣ ಜೊತೆ ಯಾವಾಗ್ಲೂ ಕೂಡ ಸಿಹಿ ಸುದ್ದಿನೇ ಇರುತ್ತೆ ಅಂತ ಹೇಳಿ ಒಂದು ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಒಂದ್ ರೀತಿಯಾಗಿ ಇದೇ ವಿಚಾರ ಇದೀಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿಕೆಶಿ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿದ್ದು ರಾಜಣ್ಣ ಲಂಚ್ ಪಾಲಿಟಿಕ್ಸ್ ಮಾಡ್ತಿದ್ದಾರಾ? ಮಾಜಿ ಸಚಿವ ಕೆಎನ್ ರಾಜಣ್ಣಗೆ ಮತ್ತೆ ಸಿಗುತ್ತಾ ಮಂತ್ರಿಗಿರಿ ಭಾಗ್ಯ? ಮಂತ್ರಿ ಸ್ಥಾನ ಪಡೆಯಲು ಮತ್ತೆ ಕಸರತ್ತು ಶುರು ಮಾಡಿಕೊಂಡಿದ್ದಾರೆ ಕೆಎನ್ ರಾಜಣ್ಣ ಅವರು. ರಾಹುಲ್ ಗಾಂಧಿಗೆ ಪತ್ರ ಕೂಡ ಬರೆದಿದ್ರು. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಮಂತ್ರಿಗಿರಿ ಪಡೆಯಲು ಶತಪ್ರಯತ್ನ ಮಾಡ್ತಾನೇ ಇದ್ದಾರೆ. ಇನ್ನೆಲ್ಲಾ ಸರ್ಕಸ್ಗಳನ್ನ ಮಾಡ್ತಾನೆ ಇದ್ದಾರೆ. ಮಧುಗಿರಿ ನಾಯಕ ಸಿಎಂ ಸ್ಥಾನದ ಗದ್ದುಗೆ ಪಡೆಯಲು ರಾಜಣ್ಣ ಬಳಿ ಸಹಕಾರ ಕೇಳಿದ್ರ ಹಾಗಾದ್ರೂ ಡಿಕೆಶಿ ಅವರು ಅನ್ನೋ ಪ್ರಶ್ನೆ. ಡಿಕೆಶಿ ಆಫರ್ ನೇರ ಆಗೋದಿಲ್ಲ ಅಂತ ಹೇಳಿ ರಾಜಣ್ಣ ಅವರು ಹೇಳ್ಬಿಟ್ಟಿದ್ರು. ಯಾವ ನಾಯಕ ಆದ್ರೂ ಬರಲಿ, ಏನೇ ಇರಲಿ, ಯಾವತ್ತಿದ್ರು ನಾವು ಸಿದ್ದರಾಮಯ್ಯ ಅವರ ಪರ ಅಷ್ಟೇ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು. ಕಾರಣ ಏನು ಅಂತಂದ್ರೆ, ಸ್ವಲ್ಪ ದಿನದ ಹಿಂದೆ ದಿಢೀರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ತಾವೇನೇ ಆಫರ್ ಕೊಟ್ಟರು ಕೂಡ ನಾನು ಯಾವತ್ತಿದ್ರು ಸಿದ್ದರಾಮಯ್ಯ ಅವರ ಪರನೇ, ಅವರೇ ನಮಗೆ ಆಸ್ತಿ ಅಂತ ಹೇಳಿದ್ರು. ಹಾಗೆ ಈ ಹಿಂದೆ ಕೂಡ ಸಿಎಂ ಸಿದ್ದುಗೆ ಔತಣಕೂಟ ಆಯೋಜನೆ ಮಾಡಿದ್ರು ರಾಜಣ್ಣ ಅವರು. ಕೆಲವೊಂದು ಕಾರಣಗಳಿಂದ ರದ್ದುಗೊಂಡಿದ್ದಂತಹ ಅದ್ದೂರಿಯಾದಂತಹ ಔತಣಕೂಟ ಕಾರ್ಯ ಕೊನೆಗೂ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಔತಣಕೂಟವನ್ನು ಆಯೋಜನೆ ಮಾಡಿದ್ರು ಕೆಎನ್ ರಾಜಣ್ಣ ಅವರು. ರಾಜಣ್ಣ ನಿವಾಸದಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ನಾಟಿ ಕೋಳಿ ಸಾರನ್ನ ಸೌದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಂಪುಟ ಪುನರ್ರಚನೆ ಆದರೆ ಕೆಎನ್ ರಾಜಣ್ಣಗೆ ಮತ್ತೊಂದು ಅವಕಾಶ ಸಿಗಬಹುದಾ? ಹೈಕಮಾಂಡ್ ನಾಯಕರ ಮುಂದೆ ರಾಜಣ್ಣ ಪರ ಸಿಎಂ ಸಿದ್ದು ಈಗಾಗಲೇ ಬ್ಯಾಟಿಂಗ್ ಮಾಡ್ತಾರಾ? ಕಾರಣ ಏನು ಅಂತಂದ್ರೆ, ನಿನ್ನೆ ಅಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಜೊತೆ ಮಾತಾಡ್ತೀನಿ, ರಾಜಣ್ಣ ಅವರಿಗೆ ಯಾವತ್ತಿದ್ರೂ ಕೂಡ ಸಿಹಿ ಸುದ್ದಿನೇ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಪರವಾಗಿ ಏನಾದರೂ ಹೈಕಮಾಂಡ್ ನಾಯಕರ ಹತ್ರ ಸಿದ್ದರಾಮಯ್ಯ ಅವರು ಮಾತನಾಡ್ತಾರಾ? ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ರಾಜಣ್ಣ ಹಾಗೂ ಸಿಎಂ ಸಿದ್ದು ಲಂಚ್ ಪಾಲಿಟಿಕ್ಸ್. ನೋಡಿ, ವಿಶೇಷವಾಗಿ ಒಂದು ಕಡೆ ಪತ್ರ ಬರೆದಿದ್ರು ಕೆಎನ್ ರಾಜಣ್ಣ ಅವರು. ಕಾರಣ ಏನು ಅಂತಂದ್ರೆ, ಈ ಒಂದು ಮತಗಳ್ಳತನ ಆರೋಪ ಏನಿದೆ, ಮತಗಳ್ಳತನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಸ್ವಲ್ಪ ಮಾತಾಡ್ಬಿಟ್ಟಿದ್ರು ರಾಜಣ್ಣ ಅವರು. ಅದರಲ್ಲಿ ಎಲ್ಲೋ ಒಂದು ರೀತಿಯಾಗಿ ಕಾಂಗ್ರೆಸ್ದು ನಿರ್ಲಕ್ಷ್ಯ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿರ್ಲಕ್ಷ್ಯವನ್ನ ತೋರಿಸಿದೆ, ಮತಗಳ್ಳತನ ಆಗಿದೆ ಅಂತಂದ್ರೆ ಅದಕ್ಕೆ ಅವರು ಕೂಡ ಕಾರಣ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಹೈಕಮಾಂಡ್ ಆದೇಶದ ಮೇರೆಗೆ ದಿಢೀರಾಗಿ ಕಿಕ್ಔಟ್ ಮಾಡಿ ಬಿಸಾಕಿದ್ರು. ಅದಾದ ನಂತರ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗಲಿಲ್ಲ. ಹಾಗಾಗಿ ಅದೇನೇ ಇದ್ರೂ ಕೂಡ ಸಿದ್ದರಾಮಯ್ಯ ಅವರು ಕೂಡ ಕೆಎನ್ ರಾಜಣ್ಣ ಅವರಿಗೆ ಬಹಳ ಆಪ್ತರು. ಇಷ್ಟೆಲ್ಲ ಆಗ್ತಾ ಇದೆ. ಮತ್ತೆ ಮೊನ್ನೆ ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿರ್ತಾರೆ. ಇದೇ ಸಂದರ್ಭದಲ್ಲಿ ಒಳ್ಳೆಯ ಔತಣಕೂಟವನ್ನ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೋಸ್ಕರನೇ ರೆಡಿ ಮಾಡಿಸಿರ್ತಾರೆ. ನಾಟಿ ಕೋಳಿ ಇರ್ಬೋದು ಅಥವಾ ಅವರಿಗೆ ಏನೆಲ್ಲ ಇಷ್ಟ ಇದೆಯೋ ಅದೇ ಊಟವನ್ನ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರಿಗೋಸ್ಕರ ರೆಡಿ ಮಾಡಿ ತಿನ್ನಿಸಿ ಕಳಿಸಿರ್ತಾರೆ. ಹಾಗಾಗಿ ಅದಾದ ನಂತರ ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ರು, ಆದಷ್ಟು ಬೇಗ ಕೆಎನ್ ರಾಜಣ್ಣ ಪರವಾಗಿ ಹೈಕಮಾಂಡ್ ಜೊತೆ ಮಾತಾಡ್ತೀನಿ, ಕೆಎನ್ ರಾಜಣ್ಣ ಅವರಿಗೆ ಯಾವತ್ತಿದ್ರೂ ಕೂಡ ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟು ಹೋದ್ರು. ಹಾಗಾಗಿ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ, ಏನೆಲ್ಲ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ. ನಿನ್ನೆಯೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಇವತ್ತೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆಯೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಗಂಟೆ ಕೂತ್ಕೊಂಡು ಮಾತಾಡಿದ್ದೀನಿ ಅಂತ ಹೇಳಿದ್ರು. ಬಹಳ ಸಂತೋಷದಿಂದ ಆ ಒಂದು ಖುಷಿ ಡಿಕೆಶಿ ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಇಷ್ಟೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜಣ್ಣ ಅವರ ನಡೆ ಏನು? ದಿಢೀರಾಗಿ ಲಂಚ್ ಪಾಲಿಟಿಕ್ಸ್ ಯಾಕೆ? ಅಥವಾ ಇದರಲ್ಲೂ ಏನಾದರೂ ಇದೆಯಾ? ಈ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಆಗಿದೆಯಾ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ರಾಜಣ್ಣ ಅವರು ಯಾಕೆ ಅಂತಂದ್ರೆ, ಇಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹಠ ಹಿಡಿದಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ, ಈ ಒಂದು ಹಠದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಬಹುಮುಖ್ಯವಾದಂತಹ ಪ್ರಶ್ನೆ. ಹಾಗಾಗಿ ಒಂದು ರೀತಿಯಾಗಿ ಕೆಎನ್ ರಾಜಣ್ಣ ಅವರಿಗೆ ಸಿಹಿ ಸುದ್ದಿ ಕೊಡ್ತಾರಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ ಕೆಎನ್ ರಾಜಣ್ಣ ಅವರು. ಪತ್ರ ಬರೆದು ಅದರಲ್ಲಿ ಸ್ಪಷ್ಟವಾಗಿ ತಮ್ಮ ಪರವಾಗಿ ಏನೆಲ್ಲ ಹೇಳಬೇಕು ಎಲ್ಲವೂ ಕೂಡ ಹೇಳಿದ್ದಾರೆ. ಅಂತಂದ್ರೆ, ಹೈಕಮಾಂಡ್ ನಾಯಕರಿಗೆ ನೋವು ಮಾಡುವಂಥ ಕೆಲಸ ಅಥವಾ ಆ ರೀತಿ ಏನಾದರೂ ನನ್ನ ಕಡೆ ಆಗಿದ್ರೆ ಕ್ಷಮಿಸಿ. ಅದಾದ ನಂತರ ನಾನು ಹೇಳಿದಂತಹ ರೀತಿ ಆ ಥರ ಇರಲಿಲ್ಲ ಅಂತಂದರೆ, ಮತಗಳ್ಳತನ ಆರೋಪ ವಿಚಾರದಲ್ಲಿ ನಾನು ಹೇಳಿದ್ದು ಆ ಥರ ಇರಲಿಲ್ಲ. ಆದರೆ ತೋರಿಸೋರು ಆ ರೀತಿಯಾಗಿ ಬೇರೆ ರೀತಿಯಾಗಿ ಅದನ್ನು ಕನ್ವೆ ಮಾಡಿ ತೋರಿಸಿದ್ದಾರೆ. ಇದೆಲ್ಲವೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಇದೀಗ ಕೆಎನ್ ರಾಜಣ್ಣ ಕೂಡ